ಕಾಣಿಸ್ಕೊಂಡಿದ್ದೀರಿ. ಸಿನಿಮಾದಲ್ಲಿ ಹಾಗೆ ಪವರ್ಫುಲ್ ಕಾಮಿಡಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರಲ್ಲಿ ನಾನು ಹೀರೋ ಫ್ರೆಂಡ್ ಇನ್ನೊಬ್ಬ ಹೀರೋ ಆಗಿ ಮಾಡಿದ್ದೀನಿ. ಸೊ ನನ್ನನ್ನು ಇವ್ರು ಕಾಮಿಡಿಯನ್ನೇ ಅಂತಂದರೆ ನಾನು ಹೀರೋ ಅನ್ಕೊಂಡ್ಬಿಟ್ಟಿವ್ನಿ. ಸೊ ತಮಟೆ ಎಲ್ಲ ಹೊಡಿಸಿ ಇಲ್ಲ. ಶರತ್ ಸರ್ ಈ ಸಿನಿಮಾನ ಇವತ್ತು ನಗ್ತಾ ಇದಾರಲ್ಲ, ನಾನು ಈ ಮನುಷ್ಯನ ಬಗ್ಗೆ ತುಂಬ ನನಗೆ ಯಾಕೆ ಬರಬೇಕು ಅನಿಸ್ತು ಈ ಕಾರ್ಯಕ್ರಮಕ್ಕೆ ಅನ್ನಕ್ಕೆ ಹೇಳ್ತೀನಿ. ಇವ್ರು ನಾನು ಸೆಟ್ಟಲ್ಲಿ ನಕ್ಕಿದೆ ನೋಡಿಲ್ಲ, ಪ್ರತಿದಿನ ಹತ್ಕೊಂಡೇ ಇರೋರು. ಅಂದರೆ ಪ್ರತಿದಿನ ಇಡೀ ಸೆಟಪ್ ಬರೋಕ್ಕಿಂತ ಮುಂಚೆ ಅಲ್ಲಿ ಕಸ ಹೊಡೆದವ್ರು ಇವ್ರೆ, ಅದನ್ನ ರೆಡಿ ಮಾಡಿಟ್ಟವ್ರು ಇವ್ರೆ. ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ರು, ಹಿಂಗಿದೆ ಪರಿಸ್ಥಿತಿ ಅಂತ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ, ಅದೆಲ್ಲ ನಿಂತು ಹೊಡೋದೆ. ಈಗ ಮೊಸರು ತೋರಿಸ್ಕೊಂಡು ಹೊಂಟೋಗ್ಬಿಡ್ತಾರೆ. ಕಷ್ಟಪಟ್ಟವ್ರಿಗೆ ಇವತ್ತು ನಾನು ತುಂಬ ಸಿನಿಮಾ ನೋಡಿದ್ವಿ ಇತ್ತಿತ್ತಲಾಗೆ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದ್ವು. ಸೊ ನೀವು ಇಲ್ಲಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಎಮೋಷನಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಫೈಟ್ ಇಟ್ಕೊಂಡು ಮಾಡಿದ್ರು ಆಗಲ್ಲ. ಬೇರೆ ಭಾಷೆ ಸಿನಿಮಾಗಳು ಹಂಗಿದೆ ಹಿಂಗಿದೆ ಅಂತೀವಿ, ನಮ್ಮ ಭಾಷೆ ಸಿನಿಮಾನ ನಾವು ಟ್ರೈ ಕೂಡ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನು ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದೋ 4 ಜನ ಇದನ್ನ ಹಾಳು ಮಾಡಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಮುಖಗಳೇ ಇರಲ್ಲ, ಡಿಪಿನೇ ಇರಲ್ಲ, ಒಂದು ಫಾಲೋವರು ಒಂದು ಪೋಸ್ಟು ಇರಲ್ಲ. ಅಂಥವ್ರು ಒಂದು 4 ಜನ ಬಂದ್ಕೊಂಡು ಈ ವರ್ಷ ಪೂರ್ತಿ ಕಷ್ಟಪಟ್ಟವ್ರು ಇರ್ತಾರೆ. ಒಂದು ಸಿನಿಮಾ ದುಡ್ಡಿದ್ರು ಕೂಡಲೇ ಆಗಲ್ಲ. ಒಂದು ಸಿನಿಮಾಕ್ಕೆ ಒಂದು ಶ್ರಮ ಬೇಕು, ಭಕ್ತಿ ಬೇಕು, ಸ್ಕ್ರಿಪ್ಟ್ ಬೇಕು, ತುಂಬಾ ಅದಕ್ಕೆ ತಪಸ್ಸು ಮಾಡ್ಬೇಕು. ಇದು ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ನಮ್ಮನ್ನು ಆಳಿ ತುಂಬಾ ಎಲ್ಲ ಸಾಧಿಸಿ ಇಲ್ಲಿ ಸಕ್ಸಸ್ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನ ಯಾವುದೋ ಕಮೆಂಟ್ ಓದ್ಬಿಟ್ಟು ಅಥವಾ ಯಾವುದೋ ಸಣ್ಣ ಪುಟ್ಟ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಬದುಕನ್ನ ನಾವೇ ನಮ್ಮ ಕೈಲಿಟ್ಟು ಡಿಸೈಡ್ ಮಾಡ್ತೀವಲ್ಲ, ಸಿನಿಮಾ ಕೂಡ ಅಷ್ಟೇ. ಈ ಸಿನಿಮಾದಿಂದ ನಿಮ್ಗೆ ತೆರೆ ಮೇಲೆ ಕಾಣೋ ಒಂದು 25 ಜನ ಆರ್ಟಿಸ್ಟ್ ಅಷ್ಟೇ ಬದುಕ್ತಾ ಇದ್ದಾರೆ ಅನ್ನೋದು ಸುಳ್ಳು. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ, ಅದು ಕೂಡ ಸಿನಿಮಾಯಿಂದಾನೆ. ಆ ಸಿನಿಮಾಕ್ಕೆ ಊಟ ಬರ್ತದೆ, ಆ ಊಟಕ್ಕೆ ಅಕ್ಕಿ ಬೆಳಿತಾನಲ್ಲ ರೈತ, ಅವ್ರಿಗೆ ಕೂಡ ಸಿನಿಮಾದವ್ರಿಗೆ ಕನೆಕ್ಷನ್ ಇದೆ. ಅಷ್ಟೆಲ್ಲ ಕನೆಕ್ಷನ್ ಇದೆ. ಇದರಿಂದ ಸಿನಿಮಾ ಗೆದ್ರು ಕೂಡಲೇ ಹುಲಿ ಕಾರ್ತಿಕ್ ಅಥವಾ ಶರತ್ ಮಾತ್ರ ಬದುಕಲ್ಲ. ಇದರಿಂದ ನಾವೆಲ್ಲರೂ ಬದುಕ್ತೀವಿ. ಇದಕ್ಕೆ ಯಾರೋ 4 ಜನ ಈ ಅಕ್ಕಿಲಿ ಹುಳ ಇದ್ದಂಗೆ ತಂದು ಬಿಟ್ಬಿಡ್ತಾರೆ. ಅದೆಲ್ಲ ಅಕ್ಕಿ ಮೂಟೆ, ಭತ್ತದ ಮೂಟೆ ಎಲ್ಲ ತಿಂದು ಹಾಳು ಮಾಡ್ಬಿಟ್ಟಿದೆ. ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದಾವೆ, ನಮ್ಗೆ ಎಷ್ಟು ಸಿನಿಮಾ ಗೆಲ್ತಾ ಇದಾವೆ, ಯಾರೂ ಅಲ್ಲ. ಇದ್ಯಾವುದೋ 4 ಹುಳ ಸೇರ್ಕೊಂಡು ಇದು ಮಾಡುತ್ತಲ್ಲ, ಅಷ್ಟೇ ಪ್ರಾಬ್ಲಮ್. ಯಾಕೆ ಹೇಳಿದೆ ಅಂದ್ರೆ, ಇವ್ರು ಕಷ್ಟಪಟ್ಟಿರೋದು, ಇವ್ರು ಹತ್ತಿರೋದು, ಇವರು ಆ ಫೀಲ್ಡಲ್ಲಿ ಒಬ್ಬ ಹೀರೋ ಆಗಿ ಅಲ್ಲಿ ಯಾವುದೋ ಮಣ್ಣು ಬಾರಿಸ್ತಾರೆ. ಅಲ್ಲಿ ಮಣ್ಣು ತಪ್ಪಲ್ಲ ನಾನು ಹೇಳೋದು. ಅಂದ್ರೆ ನಮ್ಮಲ್ಲಿ ಹೀರೋ ಅಂದ್ರೆ ಹಿಂಗ್ ಬಂದು ಆಕ್ಟಿಂಗ್ ಮಾಡಿ ಅವ್ರಿಗೆ 1000 ಜವಾಬ್ದಾರಿ ಇರುತ್ತೆ, ತೆರೆ ಮೇಲೆ ಮೆಚ್ಚಬೇಕಾಗಿದ್ದಿರುತ್ತೆ. ಆ ಮೆಚ್ಚೋ ಕೆಲಸ ಮಾಡೋದು ಬಿಟ್ಟು ಇವರಲ್ಲಿ ನೀರು ಹಾಕೊಂಡು ಮಜ್ಜಿಗೆ ಹಾಕೊಂಡು, ಸರ್ ನಾನು ಹೇಳ್ತಾ ಇದ್ದೆ ಸರ್ ಪಾತ್ರದಲ್ಲಿ ಇರಬೇಕು, ಇಲ್ಲ ಸರ್ ಇದನ್ನೆಲ್ಲ ಮಾಡಲೇಬೇಕು, ಎಲ್ಲ ಜವಾಬ್ದಾರಿ ಇದೆ, ನಂಬಿಕೆ ಅಂತ ಇದ್ರಲ್ಲ. ಇಷ್ಟು ದಿನ ಆ ನಂಬಿಕೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಏನೇನೋ ಆಯ್ತು ಇವರ ಈ ಸಿನಿಮಾ ಜರ್ನಿಲಿ ತುಂಬಾ ಆಗಿದೆ. ಅದನ್ನೆಲ್ಲ ತಡ್ಕೊಂಡು, ಇಲ್ಲ ನಾನು ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ, ಅವ್ರನ್ನ ರಂಜಿಸ್ಬೇಕು, ಅವ್ರಿಗೆ ಬೇರೆ ಕೆಲಸಗಳು ಮಾಡ್ಬೋದು, ಇಲ್ಲ ಇದರಿಂದ ಏನೋ ಮಾಡಬೇಕು ಅಂತ ಮಾಡಿದಾರಲ್ಲ, ಅದಕ್ಕೆ ನಮ್ಮೆಲ್ಲರೂ ಚಪ್ಪಾಳೆ ಇರಬೇಕು. ಪ್ರಯತ್ನಕ್ಕೆ ಚಪ್ಪಾಳೆನೆ, ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಸೋಲು ಗೆಲುವು ಬರ್ತಾನೆ ಇರ್ತವೆ. ಈಗ ಮಾಡಿದ ತಕ್ಷಣ ಗೆಲ್ಲೇಬೇಕು ಅಂತ ಇಲ್ಲ, ಜನರ ನಿರ್ಧಾರನೇ ಅಲ್ಟಿಮೇಟ್. ಆದ್ರೆ ಜನ ಏನೋ ಒಂದು ಮಾಡಿದನಲ್ಲ, ಹಿಂಗ್ ನೋಡಿದ್ರು ಸಾಕು, ಜಾಸ್ತಿ ಏನು ಬೇಡ, ಹಿಂಗ್ ನೋಡಿದ್ರು ಸ್ಟಾರ್ ಆಗ್ಬಿಡ್ತಾರೆ. ಯಾರ್ಯಾರೋ ಸುಮ್ನೆ ಏನೇನೋ ಮಾಡಿದವರಿಗೆ ಯಾವ್ದಾವ್ದೋ ವಿಷಯಗಳಿಗೆ ಸ್ಟಾರ್ ಮಾಡಿದೀರಾ. ಹಗಲು ರಾತ್ರಿ ಕಷ್ಟ ಬರೆಯೋ ಕೆಲ್ಸಗಾರನ್ನ ಸ್ಟಾರ್ ಮಾಡಿ, ಸೊ ನಮ್ಗೆಲ್ರಿಗೂ ಇನ್ನೂ ಜಾಸ್ತಿ ಊಟ ಸಿಗುತ್ತೆ. ಯಾಕಂದ್ರೆ ನಾವೇ ಇನ್ನೇನೋ ಇದಾಗ್ತಾ ಹೋದ್ರೆ ನಮಗೆ ಊಟಕ್ಕೆ ಕಷ್ಟ. ನಾವು ರೇಷ್ಮೆ ಹುಳ ಸುತ್ತಕೊಂಡ ನಮ್ಮ ಊಟಕ್ಕೆ ನಮ್ಗೆ ಕಷ್ಟ ಆಗ್ಬಿಡುತ್ತದೆ. ಸಿನಿಮಾಗಳು ಗೆಲ್ಲಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಕನ್ನಡದಲ್ಲೂ ತುಂಬಾ ಒಳ್ಳೆ ಬರುತ್ತೆ. ನಾವೇನ್ ಮಾಡಿ ಫಿಕ್ಸ್ ಆಗ್ಬಿಟ್ಟಿದೀವಿ, ತೆಲುಗು, ತಮಿಳು, ಹಿಂದಿ ಇವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ನಮ್ಮವ್ರು ಬರೀ ಹಂಗೆ ಮಾಡ್ತಾರೆ. ನಮ್ಮವ್ರಿಗೂ ತಾಕತ್ತೈತೆ. ನಮ್ಮವ್ರದ್ದು ಒಂದೊಂದು ಸಿನಿಮಾ ನೋಡಿ ಹೆಂಗೈತೆ. ಈಗ ರೀಸೆಂಟ್ ಆಗಿ ರಿಲೀಸ್ ಆದ ಸಿನಿಮಾಗಳು ನೋಡಿ, ಅಥವಾ ನಾವೇ ಹೇಳ್ತೀವಿ ಇನ್ನೊಂದ್ ದಿವಸ, ಅಯ್ಯೋ ಈ ಸಿನಿಮಾ ಯಾಕೆ ಸೋತ್ಬಿಡ್ತು, ಬಹಳ ಚೆನ್ನಾಗಿತ್ತಲ್ಲ. ನಾವೇ ಅವತ್ತು ಟ್ರೈ ಮಾಡಿರಲ್ಲ, ಟ್ರೈ ಮಾಡಿ, ಇದು ನಮ್ಮ ರಿಕ್ವೆಸ್ಟು. ಯಾಕಂದ್ರೆ ಎಲ್ಲವೂ ನಾವು ಮಾಡೋದೇ ಜನರನ್ನ ರಂಜಿಸಕ್ಕೆ, ಜನರನ್ನ ಖುಷಿ ಪಡ್ಸಕ್ಕೆ. ಹೌದು, ನಮ್ಮ ಹೊಟ್ಟೆ ಪಾಡು ನಡೀತಿದೆ, ನಾವು ಕಲ್ತಿದ್ದು ಕಲೆನೇ. ನಮಗೂ ದುಡ್ಡು ಸಿಗುತ್ತೆ, ನಿಂಗೆ ದುಡ್ಡು ಸಿಗುತ್ತೆ ಮಾಡ್ತೀಯ. ಹೌದು, ನನಗೆ ಇದು ಬಿಟ್ರೆ ಬೇರೆ ಕೆಲಸ ಇಲ್ವಲ್ಲ, ಜನರನ್ನ ರಂಜಿಸೋದೇ ಇದು ಕೆಲಸ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನಗೆ ಹೇಳಬೇಕು ಅನ್ಸ್ತು, ಅದಕ್ಕೆ ಹೇಳಿದೆ. ಯಾಕಂದ್ರೆ ಇಡೀ ಸೆಟ್ ಅಲ್ಲಿ ಆ ಪಾಂಡಿಚೇರಿಗೊಂದು ನಾನು ಕರ್ಕೊಂಡು ಹೋಗ್ಲಾ, ಅದು ಬಿಟ್ರೆ ಪ್ರತಿದಿನನೂ ಇವ್ರ ಜೊತೆ ಇರ್ತಿದೆ. ಎಲ್ಲ ಇಡೀ ಸಿನಿಮಾ ಇರ್ತೀರ ಅಂತ ಪಾಂಡಿಚೇರಿ ಬಿಟ್ಟೋಗಿದ್ರೆ ಸರ್.
ಅಹಮದಾಬಾದ್ ಸರ್ ಈ ಹೆಸರು ಗೊತ್ತಿಲ್ಲ ನೋಡಿ ಸರ್, ಹೇಳೂ ಇಲ್ಲ ಇಲ್ಲಿ ಅವರು ಶೂಟಿಂಗ್ ಮಲ್ನಾಡವರೆಲ್ಲ ಬೆಂಗಳೂರೇ ಅವ್ರಿಗೆ ಹೆಚ್ಚು. ಹಾ. ಸೊ ಆಮೇಲೆ ಮೇಡಮ್ ಇದು ಸಿನಿಮಾದ್ ಕೇಳಿದ್ರಲ್ಲ, ಒಬ್ರು ಆಟೋ ಡ್ರೈವರ್ ಇದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಅಂತ. ಒಬ್ಬೊಬ್ಬ ಆಟೋ ಡ್ರೈವರಿಗೂ ಒಂದೊಂದು ಜೀವನದ ಒಂದೊಂದು ಕತೆ ಇದೆ. ಇದರಲ್ಲಿ ಯಾವ್ದೋ ಒಬ್ಬ ಆಟೋ ಡ್ರೈವರ್ ಜೀವನದ ಕತೆ. ದೊಡ್ಡ ಮನ್ಸ ಅಂದ್ರೆ ಕೊಡ್ಲೆ, ದುಡ್ಡು ಇದ್ರೆ ದೊಡ್ಡ ಮನ್ಸ ಅಲ್ಲ, ಬುಡ ನೀನ್ ದೊಡ್ಡ ಮನ್ಸ, ದೊಡ್ಡ ಮನ್ಸ, ಈ ತರ ಈ ಸುಮಾರು ಅರ್ಥಗಳಿದೆ. ಈ ಒಂದ್ ಅರ್ಥ ಈ ದೊಡ್ಡ ಮನ್ಸ ಕೊಡ್ತಾರೆ. ದೊಡ್ಡ ಮನ್ಸ ಅಂದ್ರೇನೆ ದುಡ್ಡು ಅಂತಲ್ಲ, ಬೇರೆ ಪ್ರೀತಿಯಿಂದ ದೊಡ್ಡ ಮನುಷ್ಯನೋ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮನುಷ್ಯನೋ, ಈ ತರದೊಂದಿಷ್ಟು ಒಬ್ಬ ನಾಯಕನಿಗೆ ಏನು ಬೇಕೋ ಆ ಎಲಿಮೆಂಟ್ ಇದೆ. ಸೊ 100% ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ, ಅಷ್ಟು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ನಾನೇನು ಕೇಳಿ ಹುಲಿ ಗರ್ಜಿಸ್ಬಿಟ್ಟಿದೆ ಅಪರೂಪಕ್ಕೆ ಅಂತ. ನಾವೆಲ್ಲರೂ ಇದರಿಂದನೇ ತಿಂತಾ ಇದೀವಿ. ಇದು ಕುಳ ಬಿದ್ದಾಗ ನಾವು ಅದಕ್ಕೇನೋ ಔಷಧಿ ಮಾಡ್ಬೇಕಲ್ಲ, ಎದ್ದಾಗ ತಲೆ ಕೆಡ್ಸ್ಕೊಂಬಿಡೋದು. ಅವಕ್ಕೆಲ್ಲ ಇಂಥವೆಲ್ಲ 1000 ಬರ್ತವೆ ಹೋಗ್ತವೆ. ಏನ್ ಮಾಡಕ್ಕಾಗಲ್ಲ ಸರ್. ನಾವು ಅದಕ್ಕೇನ್ ಗೊತ್ತಾ, ನಾನಂತೂ ಏನ್ ಮಾಡ್ತೀನಿ ಗೊತ್ತಾ, ಈ ಕಮೆಂಟ್ ಗಳಿಗೆಲ್ಲ ತಲೆನೇ ಕೆಡಿಸ್ಕೊಬಿಡು ಸರ್. ಕಮೆಂಟ್ ಮಾಡಿದವ್ರು ನೀವು ಅವ್ರ ಲೈಫ್ ಸ್ಟೋರಿ ತೆಗೆದು ನೋಡಿ. ಅವನ ಅಪ್ಪ ಅಮ್ಮಂಗೆ ಊಟ ಹಾಕ್ತಾರಲ್ಲ, ಅವ ನಂಗೆ ಬುದ್ಧಿ ಹೇಳ್ತಾನೆ, ನೀನ್ ಅದು ಮಾಡು ಇದು ಮಾಡು ಅಂತ. ಅವ ಮೊಬೈಲ್ ತಗೊಂಡಿರ್ತಾನಲ್ಲ, ಆ ಮೊಬೈಲ್ ಕೂಡ ಅವನ ಅಪ್ಪನ ದುಡ್ಡಲ್ಲಿ ತಗೊಂಡಿರ್ತಾನೆ. ಅಂತವ್ರೆ ಕಮೆಂಟ್ ಮಾಡೋದು. ಯಾರು ಕೆಟ್ಟ ಕಮೆಂಟ್ ಮಾಡಿದ್ರೆ ನೀವು ನೋಡಿ, ನಮ್ಗೆ ನಾವ್ ಯಾರಿಗೆ ಕೆಟ್ಟದ್ ಬಯಸ್ತೀವಿ? ನಮ್ಗಿಂತ ಚೂರ್ ಮುಂದೆ ಹೋದ್ರೆ, ನಮ್ಗಿಂತ ಚೂರ್ ಚೆನ್ನಾಗಿದ್ರೆ ನಾವು ಕೆಟ್ಟದ್ ಬಯಸ್ತೀವಿ. ಈ ಕೆಟ್ಟ ಕಮೆಂಟ್ ಹಾಕೋರು ಹಂಗೆ, ಅವನ್ಕಿಂತ ಏನೋ ಚೂರ್ ಮುಂದೆ ಹೋದ್ರೆ, ಅವ್ನು ಇಷ್ಟಪಡೋರ್ಕಿಂತ ಒಂದ್ ಚೂರ್ ಮುಂದೆ ಹೋದ್ರೆ ನಮಗ್ ಕೆಟ್ಟ ಕಮೆಂಟ್ ಬರ್ತವೆ. ಅಯ್ಯೋ ಕಮೆಂಟ್ ಹಾಕೋದು ಸಾರ್. ಅವ್ರ ಕೆಟ್ಟ ಕಮೆಂಟ್ಗೆಲ್ಲ ನನ್ನ ಮನೆಯಲ್ಲ ಅನ್ನಕ್ಕೆ ವಿಷ ಬೀಳುತ್ತಾ? ಮಾಡೋರು ಮಾಡ್ತಾ ಇರ್ತಾರೆ. ಕೆಲಸ ಮಾಡಬೇಕು. ನಮ್ ಕೆಲಸ ಯಾವತ್ತೂ ಕೆಟ್ಟದಾಗ ಕಾಣಿಸ್ಬಾರ್ದು. ನಾನ್ ನಿಂತ್ಕೊಂಡು ಎದೆ ತೊಟ್ಕೊಂಡು ಹೇಳಂಗಿರ್ಬೇಕು, ಅದ್ ಏನ್ ಮಾತಾಡ್ತೀಯ ಮಾತಾಡೋ, ನಾನು ಮಾತಾಡ್ತೀನಿ ಅಂತ. ನಮ್ ಕೆಲಸ ಕರೆಕ್ಟ್ ಇದೆ, ನಮ್ ಕೆಲ್ಸದ ಮೇಲೆ ನಮ್ಗೆ ಹೆಮ್ಮೆ ಇದೆ. ನಾವು ಯಾರು ಕೆಟ್ಟದ್ ಮಾತಾಡ್ರು ತಲೆ ಕೆಡ್ಸ್ಕೊಳ್ಳೋದು. 100 ಕಮೆಂಟ್ ಬಂದ್ರೆ 9 ಕಮೆಂಟ್ ಕೆಟ್ಟದಿರೋದು. ಇನ್ 90 ಕಮೆಂಟು ನಮ್ಗೆ ಸೂಪರ್ ಆಗೇ ಇರ್ತವೆ. ನಾವು ಅವ್ರಿಗೆ ಕೆಲಸ ಮಾಡೋಣ. ಇದು ಯಾವ್ದೋ DP ಇಲ್ದಿದ್ದವು, ಅವಕ್ ಮುಖ ಇಲ್ದಿದ್ದವು, 1-2 ಫಾಲೋವರ್ಸ್ ಇಲ್ದಿದ್ದವು, ಅವಕ್ಕೆ ಹೆಸರು ಇಲ್ದಿದ್ದವು, ಇವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಡಿಪ್ರೆಷನ್ಗೆ ಹೋದ್ರೆ ನಾವು ಬದುಕಕ್ಕಾಗಲ್ಲ. ನಮ್ಮನ್ನ ಸಪೋರ್ಟ್ ಮಾಡಕ್ಕೆ ಎಷ್ಟು ಚಂದ ಹಾರ್ಟ್ ಕಳಿಸ್ತಾರೆ, ಸ್ಮೈಲ್ ಕಳಿಸ್ತಾರೆ. ಸಾರ್ ನೀವು ಅಂದ್ರೆ ಇಷ್ಟ ಸರ್, ಯಾವ ಸಿನಿಮಾ, ಇವ್ರಿಗೆ ಕೆಲಸ ಮಾಡ್ಬೇಕು ನಾವು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡುದು. ಸೊ ಇದೆಲ್ಲ ಕಾಮನ್ ಆಗ್ಬಿಡಿದೆ ಇವಾಗ, ಅದನ್ನ ನೋಡ್ಲೇಬಾರ್ದು ಅಂತ. ಸೊ ನಮ್ದು ಇಷ್ಟೇ ರಿಕ್ವೆಸ್ಟು. ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಇವರೇ ನನ್ನ ಹತ್ರ ಹೇಳಿಸ್ತಾ ಇಲ್ಲ, ಹಂಗೆಲ್ಲ ಹೇಳಿಸಿದ್ರು ನಾನು ಹೇಳಲ್ಲ ಸರ್. ಏನ್ ಗೊತ್ತಾ, ಅದೇ ಪ್ರಶ್ನೆ ಕೇಳಿದಾಗ ಅವರಿಗೆ ಪಾಪ ಹೊಸ್ದಲ್ವಾ, ಅವ್ರಿಗೆ ಭಯ ಆಯ್ತದೆ. ಇಲ್ಲ ನಾನು ಈಗ ಕಷ್ಟ ಪಡ್ಲೇಬೇಕಲ್ಲ ಸರ್, ಪ್ರತಿಯೊಬ್ರು ಕಷ್ಟ ಪಡ್ಲೇಬೇಕು ಅವ್ರವ್ರ ಕೆಲಸದಲ್ಲಿ. ಕಾರ್ತಿಕ್ ಸರ್ ಇಷ್ಟೊತ್ತರೆಗೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಗೊತ್ತಿಲ್ಲ, ಫಸ್ಟ್ ಟೈಮ್ ಇಷ್ಟು ದೊಡ್ಡ ವೇದಿಕೆ ಮುಂದೆ ಕೂತ್ಕೊಂಡು ಈ ರೀತಿ ಮಾತಾಡಿದ್ದು. ಬಟ್ ನನ್ನ ಅನಿಸಿಕೆ ಏನಂತಂದ್ರೆ ಸರ್, ಮಾಡೋ ಕೆಲಸದಲ್ಲಿ ಕಷ್ಟನೋ ಸುಖನೋ ನಮ್ ಕೆಲಸ ಮಾಡೇ ಮಾಡ್ತೀವಿ ನಾವು. ಸೊ ಅದರಲ್ಲಿ ಈಗ ಗೊತ್ತಿಲ್ಲ, ಓದ್ಬೇಕಾದ್ರೆ ಮಕ್ಳಿಗೆ ಕಷ್ಟ ಇರ್ತದೆ, ಅಥವಾ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಕೂಲಿವರೆಗೂ ಮೂಟೆ ಹೊರಬೇಕು ಅಂದ್ರೆ ಅದು ಕಷ್ಟನೇ. ಸೊ ನನ್ನ ಕೆಲಸನ ಅದು ಕಷ್ಟ ಅಂತ ಅನ್ಕೊಳ್ಳಿಲ್ಲ, ನನ್ನ ಶ್ರಮ ನಾನು ಮಾಡ್ಲೇಬೇಕು. ನಾನು ಈ ಒಂದು ಕ್ಷೇತ್ರನ, ಇದು ನಮ್ಮ ವೇದಿಕ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಇದರಲ್ಲಿ ನಾವೇ ಕೇಳಿ ಪಡೆದ ವರ, ನಮಗ್ ಬೇಕು ಅಂತ ನಾವು ಬಂದಿದೀವಿ ಅಂತಂದ್ರೆ ಕಷ್ಟನೋ ಸುಖ ಅಂತಾನೆ ಭಾವಿಸಿ ಕೆಲಸ ಮಾಡ್ತಾ ಹೋಗ್ತಾ ಇದೀವಿ. ಆಗಿದೆ, ಇಲ್ಲಿವರೆಗೂ ಆಗಿದೆ. ಭಗವಂತ ಇನ್ ಮುಂದೆ ಬಾಬಾ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ಹೋಗೋದಕ್ಕೆ ನಾವು ರೆಡಿ ಇದೀವಿ. ಒಂದ್ ನಿಮಿಷ ಸರ್, ನೀವೆಲ್ಲ ಎದ್ಬಿಡಕ್ಕಿಂತ ಮುಂಚೆ ಜಾಗ್ವಾರ್ ಸಣ್ಣಪ್ಪ ಅವರು, ಅಲ್ಟಿಮೇಟ್ ಶಿವು ಅವರು, ಕಂಬಿ ರಾಜು ಸರ್, ದಯಮಾಡಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.